ತದಸ್ಯ ಪ್ರಿಯಮಭಿಪಾಥೋ ಅಸ್ಯಾಂ ನರೋ ಯತ್ರ ದೇವಯವೋ ಮದಂತಿ ಉರುಕ್ರಮಸ್ಯ ಸಹಿ ಬಂಧುರಿತ್ಥಾ ವಿಷ್ಣೋಃ ಪದೇ ಪರಮೇ ಮಧ್ವ ಉತ್ಸಾಹ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಆತ್ಮೀಯ ಪ್ರಿಯ ಪ್ರೇಕ್ಷಕ ಮಿತ್ರರೇ, ನಿಮ್ಮೆಲ್ಲರ ಜೀವನ ಸದಾ ಕ್ಷೇಮದಾಯಕ, ತೃಪ್ತಿದಾಯಕ, ಲಾಭದಾಯಕವಾಗಿರಲಿ ಅಂತ ನನ್ನ ಆರಾಧ್ಯ ದೇವಿ ಹೊರನಾಡು ಅನ್ನಪೂರ್ಣೇಶ್ವರಿಯ ಪಾದಗಳಿಗೆ ನಮಸ್ಕರಿಸ್ತಾ, ಪ್ರಿಯ ಪ್ರೇಕ್ಷಕ ಮಿತ್ರರೇ, ಜುಲೈ ತಿಂಗಳ ಧನುರ್ರಾಶಿಯ ಮಾಸ ಭವಿಷ್ಯ ಹೇಗಿದೆ ಅನ್ನುವಂಥದ್ದನ್ನ ಈ ವಿಡಿಯೋಲಿ ನಾವು ನೋಡೋಣ. ಪ್ರಮುಖವಾಗಿ ಜುಲೈ ತಿಂಗಳಲ್ಲಿ ಧನುರ್ರಾಶಿಯವರಿಗೆ ಒಂದು ಅಷ್ಟಮ ಸ್ಥಾನದಲ್ಲಿರ್ತಕ್ಕಂಥ ಗುರುವಿನ ಜೊತೆಗೆ ಸೂರ್ಯ ಸೇರ್ಕೋತಾರೆ. ಈ ಮಧ್ಯೆ ಭಾಗ್ಯಸ್ಥಾನಕ್ಕೆ ಶುಕ್ರ ಬರುವಂತದ್ದು ಶತ್ರು ಮನೆಗೆ 4ನೇ ತಾರೀಕು ಶುಕ್ರ ಬರ್ತಾರೆ, ಶತ್ರು ಮನೆಗೆ ಬರ್ತಾರೆ. ಅದು 9ನೇ ಮನೆಗೆ ಭಾಗ್ಯಸ್ಥಾನಕ್ಕೆ. ಶುಕ್ರ ನಿಮ್ಗೆ ಏನಂದ್ರೆ ಲಾಭಸ್ಥಾನಾಧಿಪತಿ ಹಾಗೂ ಋಣರೋಗ ಶತ್ರುಸ್ಥಾನಾಧಿಪತಿ. ಹಾಗಾಗಿ ಋಣ ಒಂದು ಸ್ವಲ್ಪ ಸಾಲ ಮಾಡುವಂತ ಸಾಧ್ಯತೆ ಧನುರಾಶಿಯವರಿಗೆ ಈ ತಿಂಗಳು, ಸ್ವಲ್ಪ ಆರೋಗ್ಯದಲ್ಲಿ ತೊಂದರೆಗಳಾಗುವಂತ ಸಾಧ್ಯತೆ, ಶತ್ರುಗಳು ಉತ್ಪತ್ತಿ ಆಗುವಂತ ಸಾಧ್ಯತೆ ಅಥವಾ ಇರುವ ಶತ್ರುಗಳಿಂದ ಸ್ವಲ್ಪ ಹಿಂಸೆ ಆಗುವಂತ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ಈ ಮಧ್ಯೆ ಲಾಭದಲ್ಲಿ ಕೂಡ ಸ್ವಲ್ಪ ಹೊಡೆತ ಬೀಳುವಂಥದ್ದು. ಯಾಕಂದ್ರೆ ಲಾಭಸ್ಥಾನಾಧಿಪತಿ ಭಾಗ್ಯದಲ್ಲಿದ್ರು ಎನಿಮಿ ಹೌಸ್ ಅಲ್ಲಿ ಇದ್ದಾರೆ, ಶತ್ರು ಸ್ಥಾನದಲ್ಲಿ. ಹಾಗಾಗಿ ಸ್ವಲ್ಪ ಲಾಭಗಳಲ್ಲಿ ಸಮಸ್ಯೆ ಆಗುತ್ತೆ. ಓವರಾಲ್ ನೋಡಿದಾಗ ಫಿನಾನ್ಸು, ಹೆಲ್ತು ಮತ್ತೆ ಶತ್ರುಗಳು ಈ 3 ವಿಚಾರದಲ್ಲಿ ಹಾಗೂ ಲಾಭ ಬರುವಂತ ವಿಚಾರದಲ್ಲಿ ಸ್ವಲ್ಪ ನೆಗೆಟಿವ್ ಆಗೇ ಇದೆ. ಅಷ್ಟೊಂದೇ ನಿಮ್ಗೆ ಸಪೋರ್ಟಿವ್ ಆಗಿ ಯಾವುದು ಕಾಣ್ತಾ ಇಲ್ಲ ಶುಕ್ರನಿಂದ. ಜೊತೆಗೆ 7ನೇ ತಾರೀಕು ನಿಮ್ಗೆ ಬುಧ ಒಂದು ಪ್ಲಸ್ ಪಾಯಿಂಟ್ ಆಗ್ತಾರೆ, ವಕ್ರಿಯನ್ನ ಹೊಂದಿ ತನ್ನ ಸ್ವಕ್ಷೇತ್ರಕ್ಕೆ ಬರ್ತಾರೆ, ಸ್ವಕ್ಷೇತ್ರದ ಕಡೆಗೆ ಮುಖ ಮಾಡ್ತಾರೆ. ಅದೊಂದು ಪ್ಲಸ್ ಪಾಯಿಂಟ್ ಇದೆ ನೋಡಿ. ಯಾರ್ಯಾರು ವ್ಯಾಪಾರ ವ್ಯವಹಾರ ಮಾಡ್ತಾ ಇರ್ತೀರೋ ಅಂಥವ್ರಿಗೆ ಚೆನ್ನಾಗಿದೆ. ವ್ಯಾಪಾರ ವ್ಯವಹಾರ ಹಾಗೆ ಇನ್ವೆಸ್ಟ್ಮೆಂಟ್ಸು, ಸ್ಕೂಲ್ಸು, ಕಾಲೇಜಸ್ಸು, ಪ್ಲೇ ಹೋಮ್ಸು, ಈ ತರ ಯಾರ್ಯಾರು ಮಾಡ್ತಾ ಇರ್ತಾರೋ ಅವ್ರಿಗೆಲ್ಲ ಚೆನ್ನಾಗಿದೆ. ವಿದ್ಯಾಭ್ಯಾಸ ಮಾಡುವಂತ ವಿದ್ಯಾರ್ಥಿಗಳು ಚೆನ್ನಾಗಿದೆ. ಬುದ್ಧಿವಂತರಿಗೆ ತುಂಬಾ ಲಕ್ಷಣವಾಗಿರ್ತಕ್ಕಂಥ ಯೋಗ ಸಿಗುತ್ತೆ. ಮಾತಿನಿಂದ ಹಣ ಸಂಪಾದನೆ ಮಾಡುವಂಥವ್ರು, ಎಕ್ಸಾಂಪಲ್ ಟೀಚರ್ಸು, ಪ್ರೊಫೆಸರ್ಸು, ಲೆಕ್ಚರರ್ಸು, ಇನ್ಶೂರೆನ್ಸ್ ಏಜೆಂಟ್ಸು ಮತ್ತೆ ಕೌನ್ಸಿಲರ್ಸು, ಈ ತರದ್ದು ಮಾತಿಂದ ಸಂಪಾದನೆ ಮಾಡುವಂಥವ್ರಿಗೆಲ್ಲ ತುಂಬಾ ಚೆನ್ನಾಗಿರುತ್ತೆ ಧನುರಾಶಿ. ಇನ್ನು 16ನೇ ತಾರೀಕು ಸೂರ್ಯ 8ನೇ ಮನೆಗೆ ಬಂದು ಕೂತ್ಕೋತಾರೆ. ಅಲ್ಲಿಗೆ ನೋಡಿ, ಇದು ನಿಮಗೆ ಇಂಪಾರ್ಟೆಂಟ್ ವಿಷಯ. 8ನೇ ಮನೆಗೆ ಸೂರ್ಯ ಬರೋದು, 8ನೇ ಮನೆಗೆ ಗುರು ಇದಾರಲ್ಲ, ಎರಡರದ್ದು ಫಲ ಹೇಗಿರುತ್ತೆ ಅಂತಂದ್ರೆ, ಪ್ರೇಷ್ಯೋ ಮನುಷ್ಯೋ ಮಲಿನೋತಿ ದೀನೋ ವಿವೇಕಹೀನೋ ವಿನಯಜ್ಞ ತಜ್ಞ ನಿತ್ಯಾಲಸ ಕ್ಷೀಣ ಕಲೇತರ ಸ್ಯಾದ ವಿಶೇಷೇ ವಚಸ ಮಧೀತೆ. ವಾಕ್ಯ ಹೇಳುತ್ತೆ, ಜ್ಯೋತಿಷ್ಯದಲ್ಲಿ ಒಂದು ವಾಕ್ಯ. ಗುರು ಗೋಚಾರದಲ್ಲಿ 8ನೇ ಮನೆಗೆ ಬಂದ್ರೆ ಆಕ್ಚುಲ್ ಆಗಿ ನೆಗೆಟಿವ್. ಯಾಕಂದ್ರೆ ಗುರು ಅತ್ಯಂತ ಶುಭಗ್ರಹ, 8ನೇ ಮನೆ ಪಾಪಸ್ಥಾನ. ಪಾಪಸ್ಥಾನದಲ್ಲಿ ಶುಭಗ್ರಹ ಇದ್ರೆ ಪಾಪ ಫಲನೇ, ಕೆಟ್ಟ ಫಲನೇ. ಏನೇನಾಗ್ಬೋದು? ಅಷ್ಟಮ ಭಾವದಲ್ಲಿ ಗೋಚಾರದಲ್ಲಿ ಗುರು 8ನೇ ಮನೆ ಇರೋದ್ರಿಂದ ಸ್ವಲ್ಪ ನೀವೇನಾದ್ರೂ ಎಂಪ್ಲಾಯೀಸ್ ಆಗಿದ್ರೆ ಸ್ವಲ್ಪ ಇಶ್ಯೂಸ್ ಆಗುತ್ತೆ. ಉದ್ಯೋಗ ಮಾಡ್ತಾ ಇದ್ರೆ ಸ್ವಲ್ಪ ತೊಂದರೆಗಳಾಗುತ್ತೆ. ಸ್ನಾನ ಮಾಡದೇ ಇರೋದು, ಗಲೀಜ್ ಆಗಿರೋದು, ಸೋಂಬೇರಿತನ, ಒಂಥರ ಕ್ಲೀನ್ಲಿನೆಸ್ ಇಲ್ಲದೆ ಇರೋಂಥದ್ದು, ಅಂದ್ರೆ ಆ ಥರ ಸೋಂಬೇರಿತನ ಹೆಚ್ಚಾಗುತ್ತೆ. ಮತ್ತೆ ಏನ್ ಮಾಡ್ಬೇಕು ಅಂತ ಗೊತ್ತಿಲ್ಲದೆ ಏನೋ ಮಾಡಿ ಕೈ ಸುಟ್ಕೊಳ್ಳೋದು, ಸಡನ್ ಆಗಿ ಕೋಪ ಬರುತ್ತೆ. ದೊಡ್ಡವರು ಚಿಕ್ಕವರು ನೋಡಿದ್ರೆ ಎಲ್ಲರನ್ನೂ ಬೈಯೋದು, ಎಲ್ಲರ ಮೇಲೂ ರೇಗಾಡೋದು, ಕೋಪ ಮಾಡ್ಕೊಳ್ಳೋದು, ಇದೆಲ್ಲ ಆಗೋ ಸಾಧ್ಯತೆಗಳಿರುತ್ತೆ. ಸದಾ ಆಲಸಿ, ಅಂದ್ರೆ ತುಂಬಾ ಆಲಸ್ಯವಾದಂತ ಜೀವನವನ್ನು ನಡೆಸುವಂಥದ್ದು. ದೇಹದಲ್ಲಿ ಬಲ ಇರಲ್ಲ, ಶಕ್ತಿ ಇರಲ್ಲ, ಒಂಥರ ಎನರ್ಜಿ ಇರಲ್ಲ, ದುರ್ಬಲವಾಗುವಂತ ದೇಹ ಪ್ರಾಪ್ತಿ ಆಗುವಂತ ಸಾಧ್ಯತೆಗಳು ಈ ತಿಂಗಳು ಜಾಸ್ತಿ ಇರುತ್ತೆ. ಹಾಗಾಗಿ ನೀವು ಅದನ್ನ ಬ್ಯಾಲೆನ್ಸ್ ಮಾಡ್ಕೋಬೇಕು, ನೋಡ್ಕೋಬೇಕು. ಇದರ ಜೊತೆಗೆ ಸೂರ್ಯನ ಭಾವನ ನೋಡ್ಬಿಡೋಣ. ಸೂರ್ಯನ ಫಲ ನೋಡ್ಬಿಟ್ಮೇಲೆ ಒಂದು ಕ್ಲಾರಿಟಿ ಸಿಕ್ಬಿಡುತ್ತೆ. ಏನು, ದಶಮದಲ್ಲಿ ಅಲ್ಲ ಅಷ್ಟಮದಲ್ಲಿ ಸೂರ್ಯ ಇದ್ದಾಗ, ಗೋಚಾರದಲ್ಲಿ ಅಷ್ಟಮದಲ್ಲಿ ಸೂರ್ಯನಿದ್ದರೆ ಸ್ವಲ್ಪ ಕಣ್ಣಿನ ಸಮಸ್ಯೆಗಳು ಉತ್ಪತ್ತಿ ಆಗುವಂತ ಸಾಧ್ಯತೆ. ಶತ್ರುವರ್ಗ ವೃದ್ಧಿ, ಆಗ್ಲೇ ಹೇಳಿದ್ನಲ್ಲ, ಶತ್ರುವರ್ಗ ವೃದ್ಧಿ ಆಗುವಂಥದ್ದು. ಬುದ್ಧಿಭ್ರಂಶ ಅಂದ್ರೆ ಮೆಂಟಲ್ ಆಗ್ಬಿಡುದಲ್ಲ ಅದರ ಅರ್ಥ. ಅಂದ್ರೆ ನೀವೇನೇ ಕೆಲಸ ಮಾಡಕ್ ಹೋದ್ರು ನಿಮ್ಮ ಅತೀತ ಬುದ್ಧಿಯಿಂದ ಅಥವಾ ವಿಕಲಿತ ಬುದ್ಧಿಯಿಂದ ಅಥವಾ ಹೇಳಿದ ಮಾತು ಕೇಳ್ಕೊಂಡು ಮಾಡೋ ಬುದ್ಧಿಯಿಂದ ಸ್ವಲ್ಪ ನೆಗೆಟಿವ್ ಆಗುತ್ತೆ. ಕೋಪ, ರೋಷ ಜಾಸ್ತಿ ಆಗುತ್ತೆ. ಹಣದ ವಿಚಾರದಲ್ಲಿ ಒಂದು ಸ್ವಲ್ಪ ಅನಾನುಕೂಲಗಳು ಸಾಧ್ಯತೆ. ಅಲ್ಲಿಗೆ ಏನಾದ್ರು ಸೂರ್ಯ ಚೆನ್ನಾಗಿಲ್ಲ, ಗುರು ಚೆನ್ನಾಗಿಲ್ಲ, 2 ಗ್ರಹ ನಿಮಗೆ ಚೆನ್ನಾಗಿಲ್ಲ. ಈ ಕಡೆ ಶುಕ್ರನೂ ಚೆನ್ನಾಗಿಲ್ಲ. ಮೇಲಾಗಿ ಧನುರಾಶಿಯವರಿಗೆ ಅರ್ಧಾಷ್ಟಮ ಶನಿ ನಡೀತಾ ಇದೆ, ತಲೆಲಿಟ್ಕೊಳ್ಳಿ. ಒಂದು ಕಡೆ ಧನುರಾಶಿಯವರಿಗೆ ಅರ್ಧಾಷ್ಟಮ ಶನಿ, ಇನ್ನೊಂದು ಕಡೆ ಶುಕ್ರ ಶತ್ರು ಮನೆ, 8ನೇ ಮನೆ ಪಾಪಸ್ಥಾನದಲ್ಲಿ ಸೂರ್ಯ ಮತ್ತೆ ಗುರು. ಇನ್ನು ತೃತೀಯ ರಾಹು ಮತ್ತೆ ನವಮ ಕೇತು ಒಳ್ಳೆಯದು. ರಾಹು ಕೇತುವಿಂದ ಸಮಸ್ಯೆ ಇಲ್ಲ.
ಕುಜನ ನೋಡ್ತೀರಾ, ಅವ್ರು 6ನೇ ಮನೆ ಋಣರೋಗ ಶತ್ರು ಸ್ಥಾನದಲ್ಲಿದ್ದಾರೆ. ಒಟ್ಟಾರೆ ಹೇಳ್ಬೇಕಾದ್ರೆ ಧನುರ್ ರಾಶಿಯವರಿಗೆ ಇದು ಉತ್ತಮ ಫಲ ಕಾಣಿಸ್ತಾ ಇಲ್ಲ. ಒಂದೊಂದಾಗಿ ಪರಿಹಾರ ಮಾಡ್ಕೊಳಕ್ ಹೋದ್ರೆ ಈ ತಿಂಗಳು 29ನೇ ತಾರೀಕು ಗುರು ಪೌರ್ಣಮಿ ಇದೆ, ಅಲ್ಲಿವರೆಗೂ ಒಂದ್ ಸ್ವಲ್ಪ ಬ್ಯಾಲೆನ್ಸ್ ಮಾಡ್ಕೊಳ್ಳಿ. 29ನೇ ತಾರೀಕು ಗುರುನ ಸ್ಟ್ರಾಂಗ್ ಮಾಡ್ಕೊಳ್ಳೋಕೋಸ್ಕರ, ಗುರು ಬಲಕ್ಕೋಸ್ಕರ ನೀವು ಕಂಪಲ್ಸರಿ ಗುರು ಪೌರ್ಣಮಿ ದಿನ ಗುರುಗಳ ದರ್ಶನ ಮಾಡಿ, ಗುರುಗಳ ಸೇವೆ ಮಾಡಿ, ಗುರು ಪೌರ್ಣಮಿಯನ್ನ ನಿಮ್ಮ ಒಂದು ಪಾಸಿಟಿವ್ ಆಗಿ ಬದಲಾವಣೆ ಮಾಡ್ಕೊಳ್ಳಿ. ಇದೊಂದು ಪರಿಹಾರ ಗುರುಗೆ, ಇದೊಂದು ಪರಿಹಾರ ಗುರುಗಾಯ್ತು 29ನೇ ತಾರೀಕು. ಇನ್ನು ನಿಮಗೆ ಬುಧನಿಗೆ ಪರಿಹಾರ ಬೇಡ, ಆದ್ರೂ ವ್ಯಾಪಾರ ಮಾಡುವಂಥವ್ರು, ವ್ಯವಹಾರ ಮಾಡುವಂಥವ್ರು 10ನೇ ತಾರೀಕು ಬುಧ ಜಯಂತಿ ಇದೆ. ಅವತ್ತಿನ ದಿನ ಮಹಾವಿಷ್ಣುವಿನ ದೇವಸ್ಥಾನಕ್ಕೆ ಹೋಗಿ ಒಂದು ತುಳಸಿ ಅರ್ಚನೆ ಮಾಡಿಸಿ. ಇದು ಆಪ್ಷನ್, ಮಾಡಿಸ್ಲೇಬೇಕಂತ ಮ್ಯಾಂಡೇಟ್ರಿ ಏನಿಲ್ಲ. ಗುರು ಪೌರ್ಣಿಮೆ ಮಾತ್ರ ನಿಮಗೆ ಮ್ಯಾಂಡೇಟ್ರಿ. ಅರ್ಧಾಷ್ಟಮ ಶನಿಗೆ ಪ್ರತಿ ಶನಿವಾರ ಶನೇಶ್ವರನ ದೇವಸ್ಥಾನಕ್ಕೆ ಹೋಗಿ ಬನ್ನಿ, ಶನಿ ದರ್ಶನ ಮಾಡ್ತಾರೆ ಅಥವಾ ಶಿವನ ದರ್ಶನ ಮಾಡಿ. ಇನ್ನು ಕುಜನನ್ನ ಸ್ಟ್ರಾಂಗ್ ಮಾಡೋ ಅವಶ್ಯಕತೆ ಇಲ್ಲ. ಕುಜ ವೀಕ್ ಆಗೇ ಇರಲಿ, ನಿಮ್ಗೆ ನೆಗೆಟಿವ್ ಆಗದಿದ್ರೆ ಸಾಕು. ಹಾಗಾಗಿ ಕುಜನನ್ನೇನು ಸ್ಟ್ರಾಂಗ್ ಮಾಡೋ ಅವಶ್ಯಕತೆ ಇಲ್ಲ. ಕುಜ ನಿಮಗೆ ಪೂರ್ವ ಪುಣ್ಯ ಸ್ಥಾನಾಧಿಪತಿ ಹಾಗೂ ವ್ಯಯ ಸ್ಥಾನಾಧಿಪತಿ. ಕಂಜೂಸ್ ಆಗಿ ದುಡ್ಡು ಖರ್ಚು ಮಾಡಕ್ ಹೋಗ್ಬೇಡಿ. ಹೆಚ್ಚು ದುಡ್ಡು ಖರ್ಚು ಮಾಡೋದು ಧನುರ್ ರಾಶಿಯವರಿಗೆ ಒಳ್ಳೇದಲ್ಲ. ಇನ್ನು ಶುಕ್ರನ ರಿಲೇಟೆಡ್ ಆಗಿ ನೀವು ಏನು ಸ್ವಲ್ಪ ಈ ಬ್ಯೂಟಿ ಪಾರ್ಲರ್ ಇಟ್ಕೊಂಡಿರ್ತಕ್ಕಂಥವ್ರು, ಆಮೇಲೆ ಸಿನಿಮಾ ನಟ ನಟಿಯರು, ಆರ್ಟಿಸ್ಟು, ಮತ್ತೆ ಎಡಿಟರು, ಆಮೇಲೆ ಗ್ರಾಫಿಕ್ಸು, ಆನಿಮೇಷನ್ನು, ಫೋಟೋಗ್ರಫಿ, ಪಾರ್ಟಿ ಹಾಲ್ ನಡೆಸ್ತಾ ಇರ್ತಕ್ಕಂಥವ್ರು, ಮತ್ತೆ ಬ್ಯೂಟಿ ರಿಲೇಟೆಡ್ ಆಗಿರ್ತಕ್ಕಂಥದ್ದು, ಕಾಸ್ಮೆಟಿಕ್ಸು, ವಾಹನ ತಯಾರಕರು, ವಾಹನ ಮಾಲೀಕರು, ವಾಹನ ಸೇಲ್ಸ್ ಮಾಡುವಂಥ ಶೋರೂಮ್ಗಳು, ಸರ್ವಿಸ್ ಮಾಡುವಂತಹ ಶೋರೂಮ್ಗಳು, ಇವೆಲ್ಲ ಶುಕ್ರನ ಅಂಡರಲ್ಲೇ ಬರುತ್ತೆ. ಆರ್ಕಿಟೆಕ್ಟು, ಇದೆಲ್ಲ ಶುಕ್ರನ ಅಂಡರಲ್ಲೇ ಬರುತ್ತೆ. ಯಾಕೆಂದ್ರೆ ಅಂದವಾದಂತಹ ಎಲ್ಲ ವಿಚಾರಗಳಿಗೆ ಅಧಿಪತಿ ಯಾರು ಅಂದ್ರೆ ಶುಕ್ರ. ಆಮೇಲೆ ಡಿಸೈರ್ಸು, ಆಮೇಲೆ ಮದುವೆ ವಿಚಾರದಲ್ಲಿ ಈ ತಿಂಗಳು ಖಂಡಿತ ಮುಂದೋಗ್ಬೇಡಿ. ಅದು ನಿಮಗೆ ಶತಾಯಗತಾಯ ಅನುಕೂಲ ಆಗಲ್ಲ. ಮದುವೆ ಆಗ್ಲಿ, ಶುಭ ಕಾರ್ಯ ಆಗ್ಲಿ, ಮನೆ ಕಟ್ಟೋ ವಿಚಾರ, ಮನೆ ತಗೊಳ್ಳೋ ವಿಚಾರ ಈ ತಿಂಗಳಲ್ಲಿ ಶುರು ಮಾಡೋದು ಬೇಡ. ಯಾಕಂದ್ರೆ ಜುಲೈ ತಿಂಗಳು ನಿಮಗೆ ಖಂಡಿತ ಪಾಸಿಟಿವ್ ಇಲ್ಲ, ನೆಗೆಟಿವ್ ಅಂತ ನಾನು ವೆರಿ ಕ್ಲಿಯರ್ ಆಗಿ ಹೇಳ್ತೀನಿ ಧನುರ್ ರಾಶಿಯವರಿಗೆ. ಇನ್ನು ಸ್ವಲ್ಪ ಮಟ್ಟಿಗೆ ಶನಿ ವಕ್ರಿ ಆರಂಭ ಆಗುತ್ತೆ ಈ ತಿಂಗಳು 26. ವಕ್ರಿ ಆರಂಭ ಆದ್ರೆ ನಿಮಗೆ ಅರ್ಧಾಷ್ಟಮ ಶನಿ ತಾತ್ಕಾಲಿಕವಾಗಿ ಸ್ವಲ್ಪ ರಿಲೀಫ್ ಕೊಡುತ್ತೆ. ತೃತೀಯ ಸ್ಥಾನ ಶನಿಗೆ ಅಪ್ಲಿಕೇಬಲ್ ಆಗುತ್ತೆ. ಯಾಕಂದ್ರೆ ಶನಿ ಬಂದು ರೆಟ್ರೋಗ್ರೇಡ್ ಆಗಿ ತನ್ನ ಸ್ವಂತ ಮನೆ ಕಡೆ ಮುಖ ಮಾಡಿ ನಿಂತಿರತಕ್ಕಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಅದು ಹತ್ರ ಡಿಸೆಂಬರ್ ತಿಂಗಳು 9ನೇ ತಾರೀಕುವರೆಗೂ ಇರುತ್ತೆ. ಏನು ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ. ಬಟ್ ಈ ತಿಂಗಳು ಯಾವುದೇ ಶುಭ ಕಾರ್ಯಕ್ಕೂ ಕೈ ಹಾಕ್ಬೇಡಿ. ನೀವಾಯ್ತು, ನಿಮ್ಮ ಕೆಲಸ ಆಯ್ತು, ನಿಮ್ಮ ಮನೆ ಆಯ್ತು, ನಿಮ್ಮ ವ್ಯಾಪಾರ ವ್ಯವಹಾರ ಆಯ್ತು, ಇಷ್ಟಕ್ಕೆ ಮಾತ್ರ ಇರಿ. ಬಿಟ್ರೆ ಯಾವುದು ಕೂಡ ಹೊಸದಾಗಿ ಶುರು ಮಾಡೋದು ಬೇಡ, ಹೊಸ ಇನ್ವೆಸ್ಟ್ಮೆಂಟ್ ಮಾಡೋದು ಬೇಡ, ಹೊಸದಾಗಿ ಮಾತು ಕೊಡೋದು ಬೇಡ. ರೊಟೀನ್ ಲೈಫ್ ಏನಿದೆಯೋ ಅದನ್ನ ನಡೆಸ್ಕೊಂಡು ಹೋಗಿ. ಆತರ ಪಡುವಂತಹ ಸಿಚುವೇಶನ್ ನ ಯಾವತ್ತೂ ತಂದ್ಕೋಬೇಡಿ, ಅದು ನಿಮಗೆ ಒಳ್ಳೇದಲ್ಲ. ಇನ್ನು ಸಪ್ತಮ ಸ್ಥಾನದಲ್ಲಿ ಬುಧ ಇರೋದ್ರಿಂದ ಅದೊಂದು ಪ್ಲಸ್ ಪಾಯಿಂಟ್ ಏನಪ್ಪಾ ಅಂದ್ರೆ, ಚಾರುಶೀಲ ವಿಭವೈರಂಕೃತ ಸತ್ಯವಾಕ್ಯ ನಿರತೋ ನರೋ ಭವೇತ್ ಕಾಮಿನಿ ಕನಕಸೂನು ಸಂಯುತ ಕಾಮಿನಿ ಭವನ ಗಾಮಿಚೆ ಅಂತ ಹೇಳಿ ಒಂದು ಸ್ತೋತ್ರ. ಅಂದ್ರೆ ಗೋಚಾರದಲ್ಲಿ ಸಪ್ತಮವಾದದಲ್ಲಿ ಬುಧನಿದ್ರೆ ಸುಶೀಲ, ವೈಭವಯುಕ್ತವಂತ, ಅಭಿವೃದ್ಧಿ, ಅಲಂಕೃತ, ಸತ್ಯಭಾಷಣ, ಪತ್ನಿ ಪುತ್ರ ಕನಕಾದಿಗಳಿಂದ ಯುಕ್ತನಾಗಿರುವಂತಹ ಯೋಗಗಳು. ಅಂದ್ರೆ ಸ್ವಲ್ಪ ಎಲ್ಲೋ ಒಂದ್ ಕಡೆ ಹೆಂಡತಿಗೆ ಗಂಡ, ಗಂಡನಿಗೆ ಹೆಂಡತಿ, ಅಥವಾ ತಂದೆಗೆ ಮಗ, ಅಥವಾ ತಾಯಿಗೆ ಮಗ, ಮಗಳು, ಈ ತರದ್ದು ಸ್ವಲ್ಪ ಸಪೋರ್ಟಿವ್ ಸಿಗುವಂತ ಜಾಸ್ತಿ ಸಾಧ್ಯತೆಗಳಿರುತ್ತೆ. ಆ ಸಪೋರ್ಟಿವ್ ಮಾತ್ರ ನೀವು ಯೂಸ್ ಮಾಡಿ. ಮನೆಯವ್ರನ್ನ ಬಿಟ್ಟು ಬೇರೆ ಥರ್ಡ್ ಪರ್ಸನ್ನ ಯಾರನ್ನೂ ನಂಬಕ್ ಹೋಗ್ಬೇಡಿ. ಪ್ರತಿಯೊಂದಕ್ಕೂ ಕೂಡ ಪ್ರತ್ಯಕ್ಷ ಕಂಡರೂ ಪ್ರಮಾಣಿಸಿ ನೋಡು ಅಂತ ಏನ್ ಹೇಳುತ್ತೋ ಆ ಥರ ಪ್ರತ್ಯಕ್ಷವಾಗಿ ನಿಮ್ಗೆ ಏನ್ ಕಂಡ್ರು ಕೂಡ ಪ್ರಮಾಣಿಸಿ ಅದನ್ನ ಪರಿಶೀಲನೆ ಮಾಡಿ ಆಮೇಲೆ ಡಿಸಿಷನ್ ತಗೊಳ್ಳಿ. ಓವರಾಲ್ ನೋಡಿದಾಗ ಗ್ರಹ ಸ್ಥಿತಿಗಳು ಅಷ್ಟೊಂದು ಉತ್ತಮವಾಗಿ ಇಲ್ಲ ಧನುರಾಶಿಯವರಿಗೆ. ಖಂಡಿತವಾಗ್ಲೂ ನೀವು ಈ ಒಂದು ತಿಂಗಳು ಎಚ್ಚರಿಕೆಯಿಂದ ಇರಬೇಕು. ಸಾಧ್ಯವಾದರೆ ನಿಮ್ಮ ಮೂಲ ಜಾತಕವನ್ನ ಒಮ್ಮೆ ನುರಿತ ಜ್ಯೋತಿಷ್ಯರಿಗೆ ತೋರಿಸ್ಕೊಂಡು ವೇದಿಕ್ ಅಸ್ಟ್ರಾಲಜಿ, ಹೈಯರ್ ಅಸ್ಟ್ರಾಲಜಿ ಪ್ರೆಡಿಕ್ಷನ್ಸ್ ಅನ್ನ ಮಾಡಿಸಿ ಏನಾದರೂ ಸುಲಭ ಪರಿಹಾರಗಳಿದ್ರೆ ಖಂಡಿತ ಮಾಡ್ಕೊಳ್ಳಿ. ಅದು ನಿಮ್ಗೆ ಒಳ್ಳೇದು, ಅದು ಕಂಪಲ್ಸರಿ ನೋಡಿಸ್ಕೊಳ್ಳಿ. ಅಂಡ್ ಇನ್ನೊಂದು ಇಂಪಾರ್ಟೆಂಟ್ ಹೇಳ್ತೀನಿ, ಒಂದೊಂದು ವಿಷಯಕ್ಕೆ ಒಂದೊಂದು ಪರಿಹಾರ ಕುತ್ಕೊಳ್ಳೋಕೆ ಆಗಲ್ಲ. ಈಗ ದೇಹದಲ್ಲಿ ನಿಮಗೆ ತಲೆನೋವು ಇದೆ, ಕಾಲು ನೋವಿದೆ, ಹೊಟ್ಟೆ ನೋವಿದೆ, ಎಲ್ಲ ನೋವಿದೆ ಅಂತಂದ್ರೆ ಒಂದೇ ಒಂದು ಪೇನ್ ಕಿಲ್ಲರ್ ಇಂಜೆಕ್ಷನ್ ಇಂದ ಎಲ್ಲದಕ್ಕೂ ಪರಿಹಾರ ಪಡ್ಕೋಬೇಕು. ಎಕ್ಸಾಂಪಲ್ ನಾನು ಕೊಡ್ತಾ ಇರೋದು. ಅದೇ ತರ ನೀವೇನ್ ಮಾಡ್ಬೇಕು ಅಂದ್ರೆ, ಸಾಧ್ಯವಾದಷ್ಟು ವಿಶೇಷವಾದಂಥ ಬಲ ಇರುವಂಥದ್ದನ್ನು ಅಭಿವೃದ್ಧಿ ಮಾಡ್ಕೋಬೇಕು. ಹೇಗೆ ಅಂತ ಹೇಳ್ತೀನಿ ನೋಡಿ. ನವಗ್ರಹ ದೇವಸ್ಥಾನಗಳು ಎಲ್ಲ ಕಡೆ ಇರುತ್ತೆ. ನೀವು ಕರ್ನಾಟಕದಲ್ಲಿ ಎಲ್ಲೇ ಹೋದ್ರೂ ನವಗ್ರಹ ದೇವಸ್ಥಾನ ಇರುತ್ತೆ. ಈ ವಿಡಿಯೋ ನೋಡ್ತಾ ಇರ್ತಕ್ಕಂಥ ಧನುರಾಶಿಯ ವಿದೇಶಿ ಪ್ರಯಾಣದಲ್ಲಿರೋರು ಅಥವಾ ವಿದೇಶದಲ್ಲಿ ಸೆಟ್ಲ್ ಆಗಿರೋರು, ನೀವು ಸ್ವದೇಶದಲ್ಲಿ ಯಾರಿದ್ದಾರೋ ಅವ್ರಿಗೆ ಹೇಳಿಸಿ ಮಾಡಿಸಿ. ಒಂದು ನವಗ್ರಹ ದೇವರುಗಳು 9 ಗ್ರಹಗಳಿರುತ್ತೆ. 9 ಗ್ರಹಗಳಿಗೂ ಒಂದು ಅಭಿಷೇಕ ಮಾಡಿಸ್ಬಿಡಿ. ಜುಲೈ 1ನೇ ತಾರೀಕೆ ಮಾಡಿಸ್ಬಿಡಿ, ಅಥವಾ 2ನೇ ತಾರೀಕೋ 3ನೇ ತಾರೀಕೋ ಸ್ಟಾರ್ಟಿಂಗ್ ಅಲ್ಲೇ 9 ನವಗ್ರಹಗಳು ಇರುವಂತ ಜಾಗ ಇರುತ್ತೆ, ನವಗ್ರಹ ಸನ್ನಿಧಾನ ಇರುತ್ತೆ. ಅಲ್ಲಿ ಅಭಿಷೇಕ ಮಾಡಿಸಿ 9 ನವಧಾನ್ಯಗಳನ್ನಿಟ್ಟು ನವ ವಸ್ತ್ರಗಳನ್ನು ಕೊಟ್ಟರೆ ಅವರೆಲ್ಲ ಕಟ್ಟಿ ದೇವರಿಗೆ ಗಂಧ ಕುಂಕುಮ ಇಟ್ಟು ಹೂವು ಹಾಕಿ 9 ಗ್ರಹಕ್ಕೂ ಅರ್ಚನೆ ಮಾಡಿಸಿ ಮಂಗಳಾರತಿ ಮಾಡಿ ನೈವೇದ್ಯ ಮಾಡಿ ಆಶೀರ್ವಾದ ಮಾಡಿಕೊಟ್ಬಿಡ್ತಾರೆ.
ನೀವೊಂದು 9 ಪ್ರದಕ್ಷಿಣೆ ಮಾಡಿಬಿಟ್ಟು ದೇವರನ್ನು ಪ್ರಾರ್ಥನೆ ಮಾಡ್ಕೊಂಬಿಡಿ, ಭಗವಂತ ನನಗೆ ಧನುರ್ ರಾಶಿ ನಂದು ಈ ತಿಂಗಳು ನನಗೆ ಉತ್ತಮವಾದ ಸಮಯ ಅಲ್ಲ, ನಿನ್ನ ಕೃಪೆ ನನ್ನ ಮೇಲೆ ಇರಲಿಯಪ್ಪ, ನಿಂದು ಯಾವುದೋ ಆಗ್ರಹ ನನ್ನ ಮೇಲೆ ಬೇಡ, ಅನುಗ್ರಹ ಇರಲಿಯಪ್ಪ ಅಂತ ಒಂದು ನವಗ್ರಹಗಳಿಗೆ ಪೂಜೆ ಮಾಡಿ ಪ್ರಾರ್ಥನೆ ಮಾಡ್ಕೊಳ್ತಕ್ಕಂಥದ್ದು ಒಳ್ಳೆಯದು. ಓವರಾಲ್ ನೋಡಿದಾಗ ವಿದ್ಯೆಗೆ ತೊಂದರೆ ಇಲ್ಲ, ಉದ್ಯೋಗಕ್ಕೆ ಸ್ವಲ್ಪ ತೊಂದರೆಗಳು ಹೆಚ್ಚಿನ ರೀತಿಯಾಗಿ ಕಾಣ್ತಾ ಇದೆ, ವ್ಯಾಪಾರ ವ್ಯವಹಾರಕ್ಕೆ ತೊಂದರೆ ಏನಿಲ್ಲ, ಸ್ವಲ್ಪ ಆರೋಗ್ಯದಲ್ಲಿ ಸಮಸ್ಯೆ, ಶತ್ರುಗಳ ಬಾಧೆ ಜಾಸ್ತಿ ಆಗುವಂಥದ್ದು, ಹೊಸ ಕೆಲಸ ಕಾರ್ಯಗಳಿಗೆ ಕೆಲಸ ಕೈ ಹಾಕೋದು ಬೇಡ, ಆ್ಯಂಡ್ ಇನ್ವೆಸ್ಟ್ಮೆಂಟ್ಸ್ ಬೇಡ. ಈ ತಿಂಗಳು ತಟಸ್ಥವಾಗಿರಿ, ನೀವಾಯ್ತು ನಿಮ್ಮ ಕೆಲಸ ಅಂತ ನೋಡ್ಕೊಂಡಿರ್ತಕ್ಕಂಥ ತುಂಬ ಒಳ್ಳೆಯದು. ಆ್ಯಂಡ್ ಓವರಾಲ್ ನಿಮಗೆ ಆ ಪಾಸಿಟಿವ್ನೆಸ್ ತುಂಬ ಇಂಪ್ರೂವ್ ಆಗಬೇಕು ಅಂತಂದರೆ ನವಗ್ರಹಕ್ಕೆ ಅಭಿಷೇಕ ಮಾಡಿ ದೇವರ ಆಶೀರ್ವಾದನ ಪಡ್ಕೊಳ್ಳಿ, ಖಂಡಿತ ನಿಮಗೆ ಒಳ್ಳೆಯದಾಗುತ್ತೆ. ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ. ಒಂದೇ ಒಂದು ಸೂಕ್ಷ್ಮ ವಿಚಾರ ಹೇಳ್ಬಿಡ್ತೀನಿ, ಧನುರ್ ರಾಶಿಗೆ ಅಧಿಪತಿ ಗುರು ಆದ್ರಿಂದ ನಿಮ್ಮ ರಾಶ್ಯಾಧಿಪತಿ ಗುರು ಯಾವತ್ತೂ ನಿಮಗೆ ಕೆಟ್ಟದ್ದು ಮಾಡಲ್ಲ. ಅದೊಂದು ವಿಚಾರದಲ್ಲಿ ಗುರುಬಲ ಇಲ್ಲ ಅಂದ್ರೂ ಕೂಡ ಗುರು ತಾತ್ಕಾಲಿಕವಾಗಿ ನಿಮ್ಗೆ ಸಪೋರ್ಟ್ ಮಾಡ್ತಾರೆ, ಆದರೆ ಗುರುಬಲ ಇದ್ದಾಗ ಮಾಡಿದಷ್ಟು ಸಪೋರ್ಟನ್ನು ಮಾಡಲ್ಲ, ಕೆಟ್ಟದಾಗಕ್ಕೆ ಗುರು ಬಿಡಲ್ಲ, ಒಳ್ಳೆಯದನ್ನು ಮಾಡೋದಕ್ಕೆ ಸಪೋರ್ಟ್ ಮಾಡ್ತಾರೆ ಅಷ್ಟೇ. ಒಳ್ಳೆಯದನ್ನು ಸಕ್ಸಸ್ ಮಾಡೋದಕ್ಕೆ ನೀವೇ ಪ್ರಯತ್ನ ಪಡಬೇಕು, ಬೇರೆ ಗ್ರಹಗಳ ಸಪೋರ್ಟ್ ತಗೋಬೇಕು, ಅದು ತುಂಬಾ ಇಂಪಾರ್ಟೆಂಟು. ಖಂಡಿತವಾಗ್ಲೂ ಸಾಧ್ಯವಾದಷ್ಟು ನವಗ್ರಹಕ್ಕೆ ಅಭಿಷೇಕ ಮಾಡಿಸಿ ಆಶೀರ್ವಾದವನ್ನು ತಗೊಳ್ಳಿ. ನೋಡಿದ್ರಲ್ಲ ವೀಕ್ಷಕರೇ, ಧನುರ್ ರಾಶಿಯವರ ಜುಲೈ ತಿಂಗಳ ಮಾಸ ಭವಿಷ್ಯ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಮುಖ್ಯವಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನನ್ನು ಪ್ರೆಸ್ ಮಾಡಿ. ಪ್ರತಿನಿತ್ಯ ನಾನು ಪೂಜೆ ಮಾಡುವಂತಹ ನನ್ನ ಆರಾಧ್ಯ ದೇವಿ ಹೊರನಾಡು ಅನ್ನಪೂರ್ಣೇಶ್ವರಿಯ ಆಶೀರ್ವಾದ ಅನುಗ್ರಹ ಸದಾಕಾಲ ಮತ್ತೊಮ್ಮೆ ನಿಮ್ಗೆ ಸಿಗಲಿ ಅಂತ ಪ್ರಾರ್ಥನೆ ಮಾಡ್ತಾ, ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳ ನಿಭವಂತು.